ಕರ್ನಾಟಕ ಭಾಗದಲ್ಲೂ ವಿಪರೀತವಾಗಿ ಮಳೆ ಆಗ್ತಾ ಇದೆ. ದಾವಣಗೆರೆಯಲ್ಲೂ ಕೂಡ ಮಳೆರಾಯ ತನ್ನ ಆರ್ಭಟವನ್ನ ಮುಂದುವರಿಸಿದ್ದಾನೆ. ಧಾರಾಕಾರ ಮಳೆಗೆ ಜಮೀನುಗಳೆಲ್ಲ ಇಲ್ಲಿ ಕೆರೆಯಂತೆ ಭಾಸವಾಗ್ತಾ ಇದೆ. ತುಂಬಿ ಹರಿತಾ ಇದೆ ಹಳ್ಳ ಹಾಗೂ ಚೆಕ್ ಡ್ಯಾಂಗಳು. ಹನುಮಂತಪುರ, ದಿದ್ದಗಿ, ಹುಚ್ಚವನಹಳ್ಳಿ, ಪಲ್ಲಾಗಟ್ಟೆ ಜೊತೆಗೆ ಮೇದಕೆರನಹಳ್ಳಿ ಸೇರಿ ಹಲವು ಗ್ರಾಮದಲ್ಲಿ ಮಳೆ ತನ್ನ ರೌದ್ರಾವತಾರವನ್ನ ಮುಂದುವರಿಸ್ತಾ ಇದೆ. ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಮಳೆಯಿಂದ ಸಾಕಷ್ಟು ಫ್ಲಡ್ ರೀತಿ ಸಿಚುವೇಶನ್ ನಿರ್ಮಾಣ ಆಗಿದೆ. ಕೃತಕ ನೆರೆಯ ನಿರ್ಮಾಣ ಆದಂಗೆ ಕಾಣಿಸ್ತಾ ಇದೆ. ದಾವಣಗೆರೆಯಲ್ಲಿ ಹಲವು ರಸ್ತೆಗಳಲ್ಲೇ ಯಾವ ಪ್ರಮಾಣದಲ್ಲಿ ಎಷ್ಟು ಅಡಿ ನೀರು ನಿಂತಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಅದರಲ್ಲೇ ವಾಹನ ಸವಾರರು ಪರದಾಡಿಕೊಂಡು ತಾವು ಸೇರಬೇಕಾಗಿರುವಂತಹ ಜಾಗಕ್ಕೆ ಸೇರ್ತಾ ಇದ್ದಾರೆ. ಜೂನ್ನಲ್ಲೇ ಹೀಗಾದ್ರೆ ಇನ್ನು ಜುಲೈನಲ್ಲಿ ಹೇಗೆ ಅನ್ನೋ ಭಯ ಕೂಡ ದಾವಣಗೆರೆ ಜನರನ್ನ ಕಾಡ್ತಾ ಇದ್ದಾರೆ. ಮೊಳಕಾಲುದ್ದ ಮಳೆ ನೀರಿನಲ್ಲೇ ರಥೋತ್ಸವವನ್ನು ಎಳೆಯಲಾಗಿದೆ. ಜೇವರ್ಗಿ ತಾಲೂಕಿನ ಕಾಕಂಡಕ್ಕಿಯಲ್ಲಿ ರಥೋತ್ಸವವನ್ನು ಅಲ್ಲಿ ಸಾಗಿಸಲಾಗಿದೆ. ಕಾಕಂಡಿಯ ಗುರು ಮಲ್ಲಾರಾಧ್ಯರ ಜಾತ್ರೆಯಲ್ಲಿ ಕೆಸರಿನಲ್ಲೇ ಸರಾಗವಾಗಿ ದಡ ಸೇರಿತು ತೇರು. ಭಕ್ತಾದಿಗಳ ಭಕ್ತಿಯ ಮುಂದೆ ಮೊಳಕಾಲುದ್ದ ನೀರು ಯಾವ ಲೆಕ್ಕ ಅನ್ನೋ ರೀತಿ ಇದೊಂದು ಸಂದೇಶ ಕೊಟ್ಟಂಗೆ ಕಾಣಿಸ್ತಾ ಇದೆ. ಭಕ್ತಿ, ಶ್ರದ್ಧೆ ಎಲ್ಲವೂ ಕೂಡ ಭಕ್ತರದ್ದು ಇಲ್ಲಿ ಭಾಸವಾಗಿದೆ. ಈ ದೃಶ್ಯ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ.